ಇದರ ಎಲ್ಲ ಮುಂದೆ ಬರ್ಬೇಕಾ? ಮುಂದೆ ಬರ್ಬೇಕು. ನೀನು ಒಬ್ಬನೇ ಜೀವನದಲ್ಲಿ ಮುಂದೆ ಬಾ ಅಂತ ಕರೆದವನು ಗಣ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಏನೋ ಡೈಲಾಗ್ ಹೇಳ್ತಾನಂತೆ. ಐದ ಯಾರು? ಇವನು ನಮ್ಮ ಬಾಲ 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 ಹೇಳ ಬಾಲ ಹೇಳ ಅಣ್ಣ. ಅಣ್ಣ ಚಿಕ್ಕಣ್ಣ ತಿಂತಿದೆ ABCD. ಚಿಕ್ಕಣ್ಣ ತಿಂತಿದೆ ABCD. ಇಡೀ ಕರ್ನಾಟಕ ಗೊತ್ತ ನಮ್ ಗಿಲ್ಲಿ ಗಗನ ಜೋಡಿ. ಎಲ್ರು ಕುಡಿತಾರ ಸ್ಟ್ರಿಂಗ್, ಎಲ್ರು ಕುಡಿತಾರ ಸ್ಟ್ರಿಂಗ್. ನಮ್ ಗಿಲ್ಲಿ ಅಣ್ಣ ಯಾವಾಗ್ಲೂ ಕಿಂಗ್. ಎಲ್ರು ತಿಂತಾರ ಬಣ್ಣು, ಎಲ್ರು ತಿಂತಾರ ಬಣ್ಣು. ನಮ್ ಮೈಲಾರಿಯನ್ನ ಲೋಡೆಡ್ ಕಣ್ಣು. ಹೇಳೋಣ. ಸೂಪರ್ ಸೂಪರ್. ನನ್ನ ಫ್ರೆಂಡ್ ಹೆಸರು ನಾಗು. ನೀ ಸ್ವಲ್ಪ ಹೋಗು, ಒಂದ್ಸೂರು ಸ್ಕಿಟ್ ಮಾಡ್ಬೇಕು. ಇವಾಗೆಲ್ಲ ಬೇಕಿತ್ತು. ಚೆನ್ನಾಗಿತ್ತು ಖುಷಿ. ನಿನ್ನ ಹೆಸರೇನಂತಮ್ಮ? ರಾಮ್ ರಾಮ್ ರಾಮು. ತುಂಬಾ ಖುಷಿ ಆಯ್ತು ಮಗ. ನಮಗೋಸ್ಕರ ಏನೋ ಒಂದು ಮಾಡ್ಕೊ ಒಂದು ಹೇಳಿದ್ರೆ. ಏನಪ್ಪ ದುಡ್ಡೆಲ್ಲ ಬೇಡ, ಹೋಗು. ಇದೊಳ ಸಮಸ್ಯೆ ಏನ ನಿಜವಾಗ್ಲು ಅದೇ ಹೇಳೋದು. ಈ ಪ್ರೀತಿ, ಈ ಜನ, ಈ ವಿಶ್ವಾಸ ಇದೆಲ್ಲ ನೋಡ್ತಾ ಇದ್ರೆ ಯಾವಾಗಲೂ ಒಂದು ಡೈಲಾಗ್ ಹೇಳ್ತೀನಿ, ಇಲ್ಲೂ ಹೇಳ್ಬೇಕು ಅನ್ಸುತ್ತೆ. ಟಗರು ಟಗರು ಟಮ್ಟೇಟು, ನಮ್ ತೆಲುಗಿ ಜನ ಯಾವತ್ತಿದ್ರು ಅಲ್ಟಿಮೇಟು. ಏನಣ್ಣ ಇಷ್ಟೇನ ಸೌಂಡು? ಆ ಪಾಪ ಅಲ್ಲ, ಹುಡುಗರು ಸೌಂಡ್ ಸೈಡಲ್ಲಿ ನಿಂತ್ಕೊಂಡಾರ ಸೌಂಡ್ ಕೊಡ್ತಾರೆ. ಹೆಣ್ಮಕ್ಳು ಅಲ್ಲಿ ಕೂತವ್ರೆ ಮಧ್ಯದಲ್ಲಿ, ಒಂಚೂರು ಸೌಂಡ್ ಮಾಡಲ್ಲ, ಒಂಚೂರು ಕೂಗಾಡಲ್ಲ. ಏನ್ ಚಿಂತೆನೋ ಗೊತ್ತಿಲ್ಲ. ಇದೀರ ಹೆಣ್ಮಕ್ಳು ಇಲ್ವಾ? ಅದ್ಯಾರಲ್ಲ ಅಂತ ಆ ಆಂಟಿ ಒಬ್ರು ಕೂಗ್ತವ್ರಷ್ಟೇ. ನೀನ್ ಹುಡ್ಗಾಕಲ್ಲ, ಹುಡುಗಿ ಅಲ್ಲ, ನೀನ್ ಯಾಕೆ ಕೈ ಎತ್ತಾ ಇದೀಯಾ? ಎಲ್ಲ ಒಂಚೂರು ಸೌಂಡ್ ಆದ್ರೂ ಕೊಡ್ರಿ ಹೆಣ್ಮಕ್ಳು. ಹೆಣ್ಮಕ್ಳು ಗಿಲ್ಲಿ, ಹೆಣ್ಮಕ್ಳೆಲ್ಲ ಮನೆಯಲ್ಲಿ ಪಾಪ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿದ್ದಾರೆ. ಅದಕ್ಕೆ ಅಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಿಮ್ ಗಂಡ್ ಮಕ್ಳು ತರ ಎಲ್ಲ ಕಡೆ ಜಾಲಿ ಜಾಲಿಯಾಗಿ ಓಡಾಡ್ಕೋತಾ ಇಲ್ಲ ಅವರು. ಜಾಲಿ ಎಲ್ಲ ಜಾಲಿ, ನನಗೆ ಗೊತ್ತು. ಏನ್ ಹೆಣ್ಮಕ್ಳು ನಾವು ತಂದಾಕ್ತಿವಿ, ನೀವು ತಿಂದಾಕ್ತಿರಿ ಅಷ್ಟೇ ತಾನೆ. ತಿನ್ನಕ್ಕಾಗಲ್ಲ, ಮಾಡಾಕಿದ್ಮೇಲೆ ತಿನ್ನಕ್ಕಾಗದ. ಹೌದು, ಕರೆಕ್ಟ್ ತಾನೆ. ಈಗ ಅವೆಲ್ಲ ಬೇಡ. ಈಗ ಹುಡುಗರು ಹುಡುಗ ಒಂದ್ ಹೇಳಿದ್ನಲ್ಲ, ಅವಾಗ ನನಗೊಂದ್ ನೆನಪಾಯ್ತು. ನಮ್ ಡಿ ಬಾಸ್ ಸಿನಿಮಾ ತಂಗಿಗಾಗಿ, ನಮ್ ಡಿ ಬಾಸ್ ಸಿನಿಮಾ ತಂಗಿಗಾಗಿ ನೋಡಕ್ ಸೂಪರ್ ಚಂದ ನಮ್ ತೆಲುಗಿ. ಏನ್ರಿ ಇದು? ಅಲ್ಲ, ಈಗ ಅವೆಲ್ಲ ಗೊತ್ತಿಲ್ಲ. ಈಗ ಹೆಣ್ಣು ಮಕ್ಳು ಒಂದ್ ಚೂರಾದ್ರೂ ಸೌಂಡ್, ನಮ್ ಗಂಡು ಮಕ್ಳು ನೋಡ್ರಿ ಸುಮ್ಮನೆ ನೋಡಿದ್ರು ಸಾಕು, ಜಾಲಿ ಅಂದ್ರೆ ಜಾಲಿ ಮಾಡ್ತಾರೆ. ಈ ಹೆಣ್ಣು ಮಕ್ಳು ಅವ್ರು ಏನು ಕೂಗಾಡಲ್ಲ, ಕಿರ್ಚಾಡಲ್ಲ, ಚಪ್ಪಳನು ತಟ್ಟಲ್ಲ. ಯಾವಾಗ ಕಿರ್ಚಾಡಿ ಕೂಗಾಡ್ತಿ ಗೊತ್ತಾ? ಗಂಡ್ ಮಕ್ಳಿಗೆ ಬೈಬೇಕಾದ್ರೆ ಮಾತ್ರ. ಕರೆಕ್ಟ್ ಆಂಟಿ? ಆಂಟಿ ಏನ್ಬೇಡ, ಅವ್ರು ಬೇಜಾರು ಮಾಡ್ಕೋತಾರೆ. ಈಗ ಸುಮ್ಮನೆ ಗಂಡು ಮಕ್ಳು ಅಂತೀನಿ, ಗಂಡು ಮಕ್ಳು ಸೌಂಡ್ ಮಾಡಿ, ಹೆಣ್ಮಕ್ಳು ಅಂತೀನಿ, ಹೆಣ್ಮಕ್ಳು ಸೌಂಡ್ ಮಾಡಿ. ಯಾರು ಜಾಸ್ತಿ ಸೌಂಡ್ ಐತೆ ನೋಡುವ, ನೀನೇ ನೋಡುಗಾಗನೆ. ಗಂಡು ಮಕ್ಳು, ಹೆಣ್ಮಕ್ಳು ಪ್ಲೀಸ್ ಕೂಗಿ, ಇವಾಗಾದ್ರೂ ಮರ್ಯಾದೆ ಉಳಿಸಿ ಆಯ್ತಾ? ನನಗೆ ಅದೆಲ್ಲ ಡೌಟ್ ಇಲ್ಲ. ನೀನ್ ಬಾಲ ಇಲ್ಲಿ, ನೀನು ಗಂಡು ಮಕ್ಳು ಅಂದ್ರು ಓಂತೆ, ಹೆಣ್ಮಕ್ಳು ಅಂದ್ರು ಓಂತೆ, ಗಂಡ ಹೆಣ್ಣ ನೀನು. ನೀನೇಕಲ್ಲ ಬೈಲ್ ಮೇಲೆ ಬಾಲ ಇಲ್ಲಿ, ಬಾಲ ಇಲ್ಲಿ. ಬಾರ ಇರ್ಲಿ, ಬಾರ ಇರ್ಲಿಲ್ಲ. ಬಾ ಬಾ ಅಲ್ಲ, ಆ ಕಡೆಯಿಂದ ಹತ್ವಾ. ಮಕ್ಳನ್ನ ಯಾವಾಗ್ಲೂ ಪ್ರೀತಿಯಿಂದ ಕರಿಬೇಕು, ಎದುರಿಸಿ ಬೆದರಿಸಿ ಕರಿಬಾರ್ದು. ಇವನೇನ್ ನನ್ನ ಮಗನ ಪ್ರೀತಿಯಿಂದ ಕರಿಕೆ, ಬೇರೆಯವ್ರ ಮಗ. ಬಾ ಮಗ, ಹುಷಾರು. ಚಡ್ಡಿ ಎಲ್ಲ ಕರಿಯೋದು ಕರಿ. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ. ಚಡ್ಡಿ ಹಾಕೊಂಡು ನೀನ್ ಕೆಳಗಿಂದ ಏನಾರ ವಿಡಿಯೋ ಮಾಡ್ತಾ ಇರೋದು. ಚಡ್ಡಿ ಬೇರೆ ಹಾಕೊಂಡು ಸುಮ್ಮನೆ ಬಾಯ್ಲಿ 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 ಬಾಯ್ಲಿ. ಏನಿಲ್ಲ, ನಿಂತ್ಕೋ. ಬಾಯ್ಲಿಕ್ಕಾಗಲ್ಲ. ಫ್ಯಾಮಿಲಿ ಫೋಟೋ ಚೆನ್ನಾಗೈತೆ ಅದಕ್ಕೆ. ಯಾಕಮ್ಮ ಸೈಡಿಗೆ ಹೋಗ್ತೀಯ? ಬಾ ಅಮ್ಮ ಪಕ್ಕದಲ್ಲಿ. ಏನ್ ನಿನ್ನ ಹೆಸರು? ಶ್ರೀಶೈಲ್ ಅಣ್ಣ. ಏನಪ್ಪ? ಶ್ರೀಶೈಲ್. ಏನ್ ಒಂದಲ್ಲಿ ಮುರಿದೋಗ್ಬಿಟ್ಟದೆ? ಬಾಯ್ಲಿ ಬಾಯ್ಲಿ ಇರ್ಲಿ. ಎಷ್ಟನೇ ಕ್ಲಾಸು? 6ನೇ ಕ್ಲಾಸು. ಎಷ್ಟು ವರ್ಷದಿಂದ? ಎಷ್ಟನೇ ಕ್ಲಾಸ್ಲಾ? 6ನೇ ಕ್ಲಾಸ್. ಎಷ್ಟು ವರ್ಷದಿಂದ? 6 ವರ್ಷದಿಂದ. ನಿನಗೀಗ ಎಷ್ಟು ವರ್ಷ? 12. ಎಷ್ಟನೇ ಕ್ಲಾಸು? 6ನೇ ಕ್ಲಾಸು. ಎಷ್ಟು ವರ್ಷದಿಂದ? 12 ವರ್ಷ. 12 ವರ್ಷದಿಂದ 6ನೇ ಕ್ಲಾಸಾ? ನಾಳೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕು. ಟೀಚರ್ಸ್ ಎಲ್ಲ ಇಲ್ಲಿ ನೋಡ್ತಾ ಇದ್ದಾರೆ. ಪಾಪ ಅವನ ಜೀವನ ಹಾಳು ಮಾಡಬೇಡ. ಒಂದ್ ನಿಮಿಷ, ಎಷ್ಟನೇ ಕ್ಲಾಸ್ ಅಂದ? 6ನೇ ಕ್ಲಾಸು. ಎಷ್ಟು ವರ್ಷದಿಂದ? ಹೇಳ. 6ನೇ ಕ್ಲಾಸ್ ರೀ. ಎಷ್ಟು ವರ್ಷದಿಂದ? ಅದೇ 6ನೇ ವರ್ಷ. 6 ವರ್ಷದಿಂದ 6ನೇ ಕ್ಲಾಸಾ? ನೀನು 1 ವರ್ಷ ನೀನು ಹೊಟ್ಟಲ್ಲಿದ್ದಾಗಲೇ ಸ್ಕೂಲಿಗೆ ಸೇರ್ಕೊಬಿಟ್ಟಿದ್ದಾ?
ನೀನು ಹೊಟ್ಟೆ ಒಳಗಿದ್ದಾಗಲೇ ಸ್ಕೂಲ್ಗೆ ಹೋಯ್ತಿದ್ದಾ? ಇಲ್ಲ ಮತ್ ಹೂ ಅಂತ ಇದೆಯಾ? ಇಲ್ಲ ಸರಿ, ಯಾಕೆ ಓದ್ತಾ ಇದೆಯಾ? ಸುಮ್ಮು ಇದು ಕರೆಕ್ಟ್ ಆಗಿ ಹೇಳ್ದೆ. ಎಲ್ರು ಸುಮ್ನೆನೆ ಓದೋದು. ನಾವು ಓದಿದ್ದಕ್ಕೆ ನಾವು ಕೆಲಸ ಮಾಡೋದಕ್ಕೆ ಒಂದಕ್ಕೊಂದಕ್ಕೆ ಲಿಂಕೇ ಇರಲ್ಲ. ಇರಿ ಕರೆಕ್ಟ್. ಯಾಕೆ ಓದ್ತಾ ಇದೆಯಾ? ಮದುವೆ ಆಗ್ಬೇಕಂತ. ಬೆಂಕಿ ನೀ ಬೆಂಕಿಲೆ. ಏನ್ರಿ ಇದು? ಮದುವೆ ಆಗಕ್ಕೆ ಓದ್ತಾ ಇದೆಯಾ? ಆಲ್ರೆಡಿ ಹುಡುಗಿ ನೋಡ್ತಾ ಇದೆಯಾ? ಅವಳು ನಿಮ್ ಸ್ಕೂಲ್ ಇಲ್ಲೇನಾ? ಸ್ಕೂಲಾ? ಏನ್ ಗೊತ್ತಣ್ಣ, ಇವಾಗ ರೈತರಂದ್ರೆ ಯಾರು ಏನ್ ಕೊಡಲ್ಲ ಅಂತ ಅವನಿಗೆ ಆಲ್ರೆಡಿ ಕ್ಲಾರಿಟಿ ಆಗ್ಬಿಡೈತೆ. ಅದಕ್ಕೆ ಓದಿ ನೌಕರಿ ತಗೋಬೇಕಂತ ಓದಾತ ನಾವು. ನಾಚಿಕೆ ಕಳ್ಳ. ವರ್ಷದಿಂದ ಓದೋನು ಇನ್ಯಾರು ಸರ್ ನೌಕರಿ ಕೊಡ್ತಾರೆ? ಅಲ್ಲ, ಇವನು ಇವ್ರ ಅಪ್ಪಮ್ಮ ಮಗ ಅಲ್ಲ, ಕಳ್ಳನ ಮಗ ಇವನು. ಮಕ್ಕಳ ಅಲ್ಲ, ಯಾಕೆ ಓದ್ತಾ ಇದಾರ? ಮದುವೆ ಆಗ್ಬೇಕು ಅಂತವನಲ್ಲ. ಸರಿ, ಮದುವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ಏನ್ ಕೊಟ್ಟಿಯ? ಬಾಪು. ಲೇ ಯಾವಲ್ಲ ನೀನು? ಬೈಲಿ ಸಾಕ. ಮದುವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮಗೆ 2 ಪಾಪ ಕೊಡ್ತೀನಿ. ಎಷ್ಟು ಕೊಟ್ಟಿಯ? ಹೇಳಿ. 1 ಡಜನ್. ಏನ್ರಿ ಇದು? ತೆಲಿಗೆ ಹುಡುಗ, ನಿಜವಾಗ್ಲು ತೆಲಿಗೆ. ಉತ್ತರ ಕರ್ನಾಟಕದ ಮಂದಿನ ಏನ್ ಇವನ್ ಚೂರು ಭಯ ಬೀಳಲ್ವಲ್ರಿ? ಡೈರೆಕ್ಟ್ ಶಾಟು. ಆಮೇಲೆ ಇನ್ನೇನೇನ್ ಮಾಡಿ? ಮದುವೆನಾದ್ರೂ ಎಷ್ಟಾದಿಯ? 2. ಮದುವೆನೇ ಇವನ್ ಎಂತವನು ಇವನು ಇರ್ಬೇಕು. ಮದುವೆ ಇನ್ನುವೇ ಮೂಡ್ನಿಲ್ಲ, ಮೊಳೆನಿಲ್ಲ, ಮೀಸೆ ಬಂದಿಲ್ಲ, ಇನ್ನುವೇ ಮದುವೆನೇ 2 ಆಯ್ತೀನಿ ಅಂತ ಕೇಳ್ತಾ ಇದೆಯಲ್ಲ ಮಗ. ಆಯ್ತು, ಈಗ ಮಿಮಿಕ್ರಿ ಮಾಡಕ್ ಗೊತ್ತಾ? ಮಿಮಿಕ್ರಿ ಮಾಡ್ತೀಯಾ? ಯಾರು ಮಿಮಿಕ್ರಿ? ಬೆಕ್ಕಿಂದು ಮಾಡು, ಬೆಕ್ಕಿಂದು ಮಾಡು. ಗಂಡ ಹೆಣ್ಣ? ಗಂಡು. ಹೆಣ್ಣದ್ ಮಾಡು. ಮಾಡಕ್ ಬರಲ್ಲ. ಇರ್ಲಿ ಮಾಡು. ಮಾಡಕ್ ಬರಲ್ಲ. ಇರ್ಲಿ ಮಾಡು. ನಾಯಿದ್ ಮಾಡಾಯ್ತು. ನಾಯಿದ್ ಮಾಡಕ್ ಬರಲ್ಲಮ್ಮ. ಮಾಡ್ಲಾ ಇಲ್ಲಿ? ತಲೆ ಕೆಡ್ಸ್ಕೊ. ಮಾಡ್ಲಾ? ಹೇಗ್ ಮಾಡ್ಬೇಕ? ನಾಯಿ ಮಿಮಿಕ್ರಿ ಮಾಡು. ನಾಯಿ ಮಿಮಿಕ್ರಿ? ನಾಯಿದ್ ಮಾಡು ಅಂದ್ರೆ ಏನ್ ಮಾಡ್ಬೇಕಂತ ಮಾಡು. ನಾಯಿ ಮಿಮಿಕ್ರಿ ಮಾಡು. ನಾಯಿ ಮರಿದು. ಯಾವುದು? ನಾಯಿ ಮರಿದು. ನಾಯಿ ಮರಿದು. ದೊಡ್ಡ ನಾಯಿದ್ ಮಾಡು. ಮದುವೆ ಆಗಿರೋ ನಾಯಿದ್ ಮಾಡು. ಇರ್ಲಿ ಮಾಡು. ಬರಲ್ಲಣ್ಣ. ಸರಿ, ಕೋಳಿದ್ ಮಾಡಾಯ್ತು. ಬರಲ್ಲಣ್ಣ. ಸುಮ್ಮನೆ ಟ್ರೈ ಮಾಡ್ಲಾ? ಹೇಗ್ ಮಾಡ್ಬೇಕು? ಕೋಳಿದು ಮಾಡ್ತಾ ಇದ್ದೀರ ನೀವು? ಬೇಡ, ಕೇಳಕ್ಕಾಗಲ್ಲ. ಮಾಡ್ಲಾ? ಮಾಡಕ್ ಬರಲ್ಲ. ಕೋಳಿದ್ ಕೊಕ್ಕೋ ಅಂತ ಏನೋ ಮಾಡ್ತಾರ, ಹಂಗ್ ಮಾಡು. ಮಾಡೋ, ಮದುವೆ ಆಗ್ತೀನಿ ಅಂತೀಯ, ಅದಕ್ಕೆಲ್ಲ ನಾಚ್ಕೊಲ್ಲ. ಮಿಮಿಕ್ರಿಂಗ್ ನಾಚ್ಕತಾವನೆ. ಮಾಡ್ಲಾ? ಮಾಡಕ್ ಬರಲ್ಲ. ಇಲ್ಲಿ ಸುಮ್ಮನೆ ಮಾಡಿ, ಟ್ರೈ ಮಾಡಾಯ್ತು. ಬೇಡ, ಮಾಡಕ್ ಬರಲ್ಲ. ಸರಿ ಆಯ್ತು, ಕೋಳಿ ಮಿಮಿಕ್ರಿ ಮಾಡಕ್ ಬರಲ್ಲ. ಕೋಳಿ ಹೆಂಗ್ ಮೊಟ್ಟೆ ಹಾಕ್ತದೆ ತೋರಿಸ್ಬಿಟ್ಟು. ಇರ್ಲಿ, ತೋರ್ಸು ಮಗ. ಕೂತ್ಕಂತಾನೆ ಇಕ್ಕೋದು, ತಿಕ್ಬಿಟ್ಟು ತೋರ್ಸು. ನಾನೀಗ ಹೊಡೆದಾಕ್ಬಿಡ್ತೀನಿ, ಆಚೆಗೆ ಬಿಡಲ್ಲ, ಬೆಂಗಳೂರಿಗೆ ಕರ್ಕೊಂಡ್ಬಿಡ್ತೀನಿ. ಬೇಡಣ್ಣ. ಇರ್ಲಿ ಮಾಡ್ಬಿಟ್ಟು ಹೋಗ್ಬಿಟ್ಟು ಮಗ. ನಾನು ಹೇಳಿದ್ದು ಮೊಟ್ಟೆ ಇಕ್ಕುದು ಹೆಂಗೆ ತೋರಿಸ್ಬಿಟ್ಟು ಹೋಗು ಅಂತ ಮಾಡ್ಬಿಟ್ಟು ಹೋಗ್ಬಿಟ್ಟು. ಮನಿಗೆ ಬಾ ಅಂತಣ. ಮನಿಗೆ? ಮನೆಗೆ? ಏನ್ ಮನೆಗೆ? ಮನಿಗೆ ಬಾ ಅಣ್ಣ, ತೋರಿಸ್ತೀನಿ. ನಾನು ಹೇಳ್ತಿರೋದು ಏನೋ ತೋರ್ಸು ಅಂತಲ್ಲ, ಮೊಟ್ಟೆ ಹೆಂಗ್ ಇಡ್ತದ ನೋಡ್ತೀನಿ ಅಂತ ತೋರಿಸ್ಬಿಟ್ಟು ಮನೆಗೆ ಬಾ, ತೋರಿಸ್ತೀನಿ. ಪಾಪ ಅವ್ನ ಗರ್ಲ್ ಫ್ರೆಂಡ್ಸ್ ನೋಡ್ತಾ ಇರ್ತಾರೆ. ಬೈಲಿ ಎಲ್ಲೋ ಹುಡುಗನ್ ಗರ್ಲ್ ಫ್ರೆಂಡ್ಸ್ ನೋಡ್ತಾ ಇರ್ತಾರೆ. ಪಾಪ ಅವ್ರ ಮರ್ಯಾದೆ ಯಾಕೆ ತೆಗಿತೀಯ? ನೀನು ಹೋಗು. ಹೂನಾ? ಎಲ್ಲದಕ್ಕೂ ಹೂ ಅಂತಲ್ಲ. ವಾಣಿ, ನೀನೇನಾದ್ರು ಕ್ವಶನ್ ಕೇಳ್ಬೇಕು ಅವನಿಗೆ? ಇರ್ಲಿ, ಕೇಳಿರ್ಲಿ. ಸರಿ ಆಯ್ತು, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು. ವಾಣಿ ಏನೋ ಒಂದು ಹೇಳ್ಕೊಟ್ಲು, ಅವಳ ಕಡೆಯಿಂದ ಒಂದು ಕ್ವಶನ್ ಕೇಳ್ತೀನಿ. ಹಿಡ್ಕೊ ಮೈಕು, ಕರೆಕ್ಟಾಗಿ ಹೇಳ್ಬೇಕು, ಪಟ ಪಟ ಅಂತ ಹೇಳ್ಬೇಕು. ಒಂದ್ ನಾಯಿಗೆ ಎಷ್ಟು ತಲೆ? ಒಂದ್ ನಾಯಿಗೆ 1 ತಲೆ. 2 ನಾಯಿಗೆ ಎಷ್ಟು ತಲೆ? 2. 3 ನಾಯಿಗೆ? 3. 4 ನಾಯಿಗೆ? 4. 5 ನಾಯಿಗೆ? 5. 6 ನಾಯಿಗೆ? 6. ಸಾಕತ್ತ, ಇದೊಂದೇ ಸಾಕತ್ತಾಗ ಆನ್ಸರ್ ಮಾಡಿ. ಚಪ್ಪಳ ಹೊಡ್ರಣ. 1 ಕೋಳಿಗೆ ಎಷ್ಟು ತಲೆ? 1. 2 ಕೋಳಿಗೆ ಎಷ್ಟು ತಲೆ? 2. 3 ಕೋಳಿಗೆ ಎಷ್ಟು ತಲೆ? 3. 4 ಕೋಳಿಗೆ ಎಷ್ಟು ತಲೆ? 4. 5 ಕೋಳಿಗೆ ಎಷ್ಟು ತಲೆ? 5. ಸೂಪರ್ ಹೊಡ್ರಣ ಚಪ್ಪಳ, ಸಖತ್ತಾಗಿ ಹೇಳ್ತಾವನೆ. 1 ಆನೆಗೆ ಎಷ್ಟು ತಲೆ? 1. 2 ಆನೆಗೆ ಎಷ್ಟು ತಲೆ? 2. 3 ಆನೆಗೆ ಎಷ್ಟು ತಲೆ? 3. 4 ಆನೆಗೆ ಎಷ್ಟು ತಲೆ? ಸಖತ್. 4. ಸಖತ್ತಾಗಿ ಹೇಳ್ದ ಹೊಡಿ ಚಪ್ಪಳ. 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? 1ನೇ ಕ್ಲಾಸ್ ಮಿಸ್ಗೆ ಎಷ್ಟು ತಲೆ? 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? 1.
ಒಂದು 7ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? 2 3ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? 3 4ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? 4 5ನೇ ಕ್ಲಾಸ್ ಮೇಸ್ಟ್ರಿಗೆ? 5 6ನೇ ಕ್ಲಾಸ್ ಮೇಸ್ಟ್ರಿಗೆ? 6 7ನೇ ಕ್ಲಾಸ್ ಮೇಸ್ಟ್ರಿಗೆ? 7 8ನೇ ಕ್ಲಾಸ್ ಮೇಸ್ಟ್ರಿಗೆ? 8 9ನೇ ಕ್ಲಾಸ್ ಮೇಸ್ಟ್ರಿಗೆ? 9 10ನೇ ಕ್ಲಾಸ್ ಮೇಸ್ಟ್ರಿಗೆ? 10 10ನೇ ಕ್ಲಾಸ್ ಮೇಸ್ಟ್ರಿಗೆ ಅಷ್ಟು. ನನಗೆ ಎಷ್ಟು ತಲೆ? ನಾನು ನೋಡು. 1 ನಿನಗೆ ಎಷ್ಟು ತಲೆ? 2 ಗಗನಂಗೆ ಎಷ್ಟು ತಲೆ? 3 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? 1 2ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? ಅವನಿಗೆ ಒಂದೇ. ಈಗ ಸಖತ್ತಾಗಿ ಹೇಳಿದೆ ನೀನು. ನಿಮ್ಮ ಮಗ ನಿಮ್ಮ ಫಸ್ಟ್ ಹೇಳಿದ್ರೆ ಯಾಕೆ ಓದ್ತಾ ಇದೆ ಅನ್ನೋದಕ್ಕೆ ಏನಂದು ಹೇಳು. ಯಾಕೆ ಓದ್ತಾ ಇದೆ ಅಂತ ಕೇಳಿದೆ, ಏನು ಹೇಳ್ತಾ? ಮದುವೆ ಆಗಾಗಿ. ಈಗಲೇ ಆಗ್ಬಿಡು ಬೆಸ್ಟು. ಯಾರಿಗೆ ತಲೆ ಇದೆಯಲ್ಲ ಗೊತ್ತಾ, ನಿಂಗೆ ತಲೆನೇ ಇಲ್ವ? ಸರಿ ಆಯ್ತು, ಈಗ ಕರೆಕ್ಟಾಗಿ ಹೇಳಿ. ದೊಡ್ಡವನ ಮೇಲೆ ಏನು ಕೆಲಸ? ಅಯ್ಯೋ ಸುಮ್ಮನಿರೋಣ, ನೀನು ಹೇಳ್ಕೊಡ್ಬೇಡ. ನೀನು ಹೇಳ್ಕೊಟ್ಟವನು ಹಾಳಾಯ್ತವನು ಅವನು ಸ್ಟೇಜ್ ಮೇಲೆ. ಸರಿ ಆಯ್ತು, ಕರೆಕ್ಟಾಗಿ ಹೇಳಿ. ಈಗ ದೊಡ್ಡವ್ರ ಮೇಲೆ ಇಂಜಿನಿಯರ್, ಡಾಕ್ಟರ್ ಹತ್ರ ಏನಾಗಬೇಕು ಅಂತ ಆಸೆ ಹೇಳು. ಡಾಕ್ಟರ್ ಸ್ಪೆಲ್ಲಿಂಗ್ ಹೇಳು. ಹೇಳು. ಬರಲ್ಲ ಡಾಕ್ಟರ್ ಆಗ್ಬೇಕಾ? ನೋಡು, ಪೇಷಂಟ್ ಇದ್ದಂಗಿದೆ, ಡಾಕ್ಟರ್ ಆಯ್ತು. ಬಾಯಲ್ಲಿ ನಾನು ಹೇಳ್ಕೊಡ್ತೀನಿ, ನಾನು ಹೇಳ್ಕೊಟ್ಟಂಗೆ ಹೇಳು. ABCD ಡಬ್ಬಲ್ ಗಾಡಿ ಸುಬ್ಬಯ್ಯನ ಹೆಂಡ್ತಿ ತೂನ ಸೌತಿ ಹೋಗು. ಸಖತ್ತಾಗಿ ಹೇಳ್ದ ಮಾತ್ರ. ನೀನ್ ಹುಡುಗನ್ ಕರೆದಿರೋದಕ್ಕೆ ಅವ್ನ್ ತರ್ಲೆ ಉತ್ತರ ಕೊಟ್ಟು ಹಿಂಗೆಲ್ಲ ಹೇಳ್ದ ಮದ್ವೆ ಆಗ್ಬೇಕು ಅದು ಇದು ಅಂತ. ಕರೆಕ್ಟಾಗಿ ಒಂದ್ ಹುಡುಗಿನ ಕರೆದಿದ್ರೆ ಅವಳು ಡಾಕ್ಟರ್, ಇಂಜಿನಿಯರ್, ಲಾಯರ್ ಅಂತ ಹೇಳ್ತಾ ಇದ್ಲು ಪಾಪ. ಅದಕ್ಕೆ ಈಗ ಮಾಸ್ಟರ್ ಪೀಸ್ ಕರಿತೀನಿ ನೋಡಿ. ಇಲ್ಲೊಬ್ಬ ಮಾಸ್ಟರ್ ಪೀಸ್ ಇದ್ನಲ್ಲಿ ಎಲ್ಲೋದ ಅವಣ್ಣ? ಎಲ್ಲಿ? ಹುಲಿ ಅತ್ತೆ ಎತ್ತು ಮ್ಯಾಕೆ ಸಿರಿ ಅಣ್ಣನ ಹೇಳ್ತೀನಿ. ಬೈಲಿ ಓ ಏನಾ? ಪಂಚ ಹೋದ್ರಾಯ್ತು. ಅಯ್ಯಯ್ಯೋ, ನಿಮ್ಮ ಕಾಕನಾ? ಇರ್ಲಿ. ನಿಮ್ಮ ಹೆಸರು? ಹೇಮನಗೌಡ ಜಾರಟ್ಟಿ. ಮದ್ವೆ ಆಗಿದ್ದ? ಮದುವೆ ಆಗ್ಯಾವು. ಯಾಕಾದ್ರಿ? ಏನೋ ಸಂಸಾರ ಮಾಡಬೇಕು, ಹೆಂಡ್ರು ಮಕ್ಕಳು ಮಾಡಬೇಕು ಅಂತ ಮಾಡಿ. ಹೆಂಡ್ರ ಮಕ್ಳು ಮಾಡ್ಬೇಕು. ಹೆಂಡ್ರು ಮಕ್ಳು ಮಾಡ್ಬೇಕು. ಏ ಕಾಕ, ಮದ್ವೆಗೆ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ ಸುಮಾರು 30-35 ವರ್ಷ ಆಗೈತಿ. ಹೌದಾ? ಮಕ್ಕಳು 2 ಗಂಟೆ 1 ಹೆಣ್ಣು. ಸಾಕಾ? ಸಾಕಷ್ಟೇ, ಆಪರೇಷನ್ ಮಾಡಿಸ್ಬಿಟ್ಟೇವಿ. ಸರಿ ಆಯ್ತು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಮನೇನ ಅಕ್ಕನ ಮಗಳೇ. ಅದೇ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಂಟ್. ಲವ್ ಯಾಕೆ ಮಾಡಿಲ್ಲ? ನಾ ಮಾಡಂಗಿಲ್ಲ. ಮೈಲಾರಣ್ಣ ಬ್ಯಾಳನ್ನ ಅವತ್ತೆ ಬಿಟ್ಟಿದ್ ನಾ. ಏ ಕಾಕ, ನಿಂದು ದ್ವಾಪರ ಕಾಲದಾಗ ಮದುವೆ ಆಗೈತಿ, ನಾ ಈಗ ಬಂದ ನೀ ನನ್ನ ಮಾತೆ. ನಾನು ಮೈಲಾರಿ ಕಾಕ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಗೆ ಬ್ಯಾಳ ಅಂದ್ರೆ ಅವತ್ತೆ ಬಿಟ್ಬಿಟ್ಟಿನಿ. ಸರಿ ಆಯ್ತು, ಈಗ ಚಾನ್ಸ್ ಸಿಕ್ಕ. ಗಿಲ್ಲೇನ ಏನು ಗೊತ್ತಾ, ನಾವು ಊರಿಗೆ ಹೋಗಕ್ಕಿನ ಮೊದಲ ಚಿಗವಾರ ಇಬ್ಬರು ಇದ್ರು. ಈಗ ನಾವು ಹೋಗಿ ಬಂದಿಂದ ಒಬ್ಬಕ್ಕೆ ಅದಾಳ. ಸರಿ ಈಗ ಹೌದಾ? ನಿಜ? ಬಾಣ ಇಲ್ಲಿ ಸುಮ್ಮನೆ ಇರ್ಬೇಕೀಗ. ಈಗ ಚಾನ್ಸ್ ಸಿಕ್ಕರೆ ಲವ್ ಮಾಡ್ತೀರಾ? ಬ್ಯಾಡ್ರಿ, ಅದು ಮರ್ಯಾದಲ್ಲ. ಸುಮ್ಮನೆ ಸುಮ್ಮನೆನೂ ಅಲ್ಲ, ಯಾವುದೂ ಅಲ್ಲ. ಕಾಮಿಡಿ ಅವ್ರು 2 ಚಂದ ಮಾತಾಡ್ಬೋದು. ಯಾವ ಅಕ್ಕಂಗೆ ಸಿಕ್ಕರು 2 ಚಂದ ಮಾತಾಡ್ಬೋದು. ನಾನು ಅದೆಲ್ಲ ಹೇಳ್ತಿರೋದು. ನಾನೇ ಹುಡುಗಿ ಅನ್ಕೋ. ಹಾ, ಈಗ ಏನ್ ಗೊತ್ತಾ, ನಿಮ್ಮ ನಮ್ಮ ಏಜಲ್ಲಿ ಇದ್ರಲ್ಲ ಅವಾಗ ಯಾವ್ದಾರ ಹುಡುಗಿ ಲವ್ ಮಾಡಿ ಪ್ರಪೋಸ್ ಮಾಡಿದ್ದೀರಾ? ಮಾಡಿಲ್ಲ. ಅದಕ್ಕೆ ಈಗ ಅದನ್ನ ರೀಕ್ರಿಯೇಟ್ ಮಾಡುವ. ಮಾಡಂಗಿಲ್ಲ. ಅಯ್ಯೋ ನಾನೇ ನಿಜವಾಗ್ಲೂ ಲವ್ ಮಾಡುವಂತ ಇದ್ದೀನಿ. ನಾನು ಆಡಿಷನ್ ಮಾಡ್ತಾವನಿ ಜಿ ಕನ್ನಡಕ್ಕೆ. ಸರ ಮಾಡ್ಬೋದು, ಹಂಗ ದುನಿಯಾ ಮಾಡ್ಬೋದ್ರಿ. ಕೂಡಿದ ಮಂದಿ ಒಳಗೆ ಗೌಡ್ರು ನೋಡಿ ಹಿಂಗ್ ಮಾಡ್ಯಾರ ತೆರಿಗೆ ಊರಾಗ ಅಂದ್ರೆ ನಾಳೆ ನಮ್ಮ ಊರಾಗ ದಿನ ನಾಳೆ ಹೋಗೋರು ನೀವು ಮೈಲಾರ. ನೀವು ಗೌಡ್ರು ಹಿಂಗ್ ಮಾಡ್ಯಾರಪ್ಪ, ನಾನು ಮರ್ಯಾದೆ ಅಲ್ಲ. ಅದಲ್ಲ. ಅಯ್ಯೋ, 1 ನಿಮಿಷ ಇರ. ಈಗ ಏನು ಗೊತ್ತಾ ಸೀನು, ಇದು ಆಕ್ಟಿಂಗ್. ಇದು ನಾನೇ ಹುಡುಗಿ, ನೀವಲ್ಲಿ ನಿಂತಿರ್ತೀರಾ, ಅಲ್ಲಿ ನಿಂತ್ಕೊಳ್ಳಿ, ಹೇಳ್ತೀನಿ. ಆಕ್ಷನ್ ಅಂದ ತಕ್ಷಣ ಸ್ಟೈಲಾಗಿ ನಡ್ಕೊಂಡ್ಬಂದು ನಂಗೆ ಪ್ರಪೋಸ್ ಮಾಡ್ಬೇಕು. ಐ ಲವ್ ಯು ಅನ್ಬೇಕು. ಐ ಲವ್ ಯು ಅನ್ಬೇಕು. ನಾ ಹುಡುಗಿ, ನೀ ಹುಡುಗ. ನಾನೇ ಹುಡುಗಿ, ನೀನೇ ಹುಡುಗ. ಅಯ್ಯೋ, ಇದು ಸುಮ್ಮನೆ ಇದು ಆಕ್ಟಿಂಗು. ಅಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಸ್ಪೀಕರ್ ಹತ್ರ. ನಾನು ಹುಡುಗಿ, ಇಲ್ಲಿ ಕಾಕ ಹೆದರ್ಬೇಡ. ನಾನೇ ಹುಡುಗಿ ತರ ಸ್ಟೈಲಾಗಿ ನಡ್ಕೆ ಬರ್ಬೇಕು. ಸರಿ, ಇರಿ 1 ನಿಮಿಷ. ರೆಡಿ, ಆಕ್ಷನ್. ತಡಿ ಕಾಕ, ಬಿಡ್ಸ್ಕೊಡು. ವಿಲ್ಲನ್ ಬರತ್ತಾನ ಗೊತ್ತಾಗತ್ತಿಲ್ಲ. ವಿಲ್ಲನ್ ಅಲ್ಲ, ಹೀರೋ. ಸ್ಟೈಲಾಗಿ ನಡ್ಕೆ ಬರ್ಬೇಕು. ಈಗ ಸ್ಟೈಲಾಗೆ. ಅಯ್ಯೋ ಅಣ್ಣ, 1 ನಿಮಿಷ ಇರೋಣ. ಅಯ್ಯೋ, ಇವು ಸಾಂಗ್ ಆಡ್ಕ ಬರ್ತಾವ. ನೀವು ಸ್ಟೈಲಾಗಿ ನಡ್ಕೆ ಬರ್ಬೇಕು. ಅಲ್ಲಿಂದ ನೀನು ಕೂಕ್ಕ ಬರ್ಬೇಡ. ಗಿಲ್ಲೇನ ಹಂಗಲ್ಲ. ಕಾಕ, ಮನಗಂಡ ರೊಮ್ಯಾಂಟಿಕ್ ಆಗಿ ಬಾನಿ ಹಿಂಗ್ಯಾಕೆ ಹೆದರ? ಇರಿ ಬತ್ತ. ಅಯ್ಯೋ, ನಾನು ಇನ್ನೂ ಹೇಳಿಲ್ಲ. 1 ನಿಮಿಷ. ರೆಡಿ, ಆಕ್ಷನ್. ಬಿಡಬೇಡ.
ಒಂದ್ ನಿಮಿಷ ಇರು. ಅಣ್ಣ ಏನ್ ಹೆರಿಗೆ ಹಾಸ್ಪಿಟ್ಲಿಗೆ ಹೋಯ್ತಾ ಇದೀಯಾ? ಏನ್ ಹೆರಿಗೆ ಹಾಸ್ಪಿಟ್ಲಿಗೆ ಹೋಯ್ತ? ಅಯ್ಯೋ ಈ ಮುತ್ತು ಬೇರೆ ಸ್ಟೈಲಾಗಿ ನಡ್ಕಬ. ಇನ್ನೊಂದ್ಸರಿ ರೆಡಿ, ಸ್ಟೈಲಾಗಿ ನಡಿಬೇಕು. ರೆಡಿ ಆಕ್ಷನ್. ಈಗ ಧೈರ್ಯ ಬಂತು. ರೆಡಿ ಆಕ್ಷನ್. ಪ್ರವೀಣ ಏನ್ ಕೊಟ್ಟೆ ನನಗೊಟ್ಟು ಕೊಡ ರೆಡಿ ಆಕ್ಷನ್. ಡಿಚ್ಚಕ್ ಡಿಚ್ಚಕ್. ಇದು ಸ್ಟೈಲೇ ಇದು? ಹಾ, ಏನ್ ಪೈಲ್ಸ್ ಆಗಿದ್ದದ? ಸ್ಟೈಲಾಗಿ ನಡ್ಕಬಾಣ. ಇಲ್ಲಿ ಈಗ ಸ್ಟೈಲ್ ಆಗಿ ಅಂದ್ರೆ ಹೆಂಗ್ ಗೊತ್ತಾ, ಇಲ್ಲಿ 40% ಕಣ್ಣು ಮುಚ್ಕೊಂಡು ಇಲ್ಲಿ ನೋಡಿ ನಾನು ನಡೀತೀನಿ, ಜೋಬ್ಗಿ ಕೈ ಸಿಗ. ಏ ಕಾಕ, ಏ ಗಿಲ್ಲೇನ ಇರ. ಏ ಕಾಕ, ಫಸ್ಟ್ ಟೈಮ್ ಸಿಗೋನ್ ನೋಡಕ್ ಹಳೆ ತನಕ ಹೋಗಿದ್ದಿಲ್ಲ? ಹಾ, ಹಂಗ ಹೋಗ ಬಿಡ. ಹಾ, ಹಿಂಗ್ ಇಲ್ಲಿ ಆಕ್ಚುಲಿ ಏನ್ ಗೊತ್ತ, ಹಳೆ ತನಕ ಹೆಂಗ್ ಹೋದಿ ಕಾಕ, ಅವನು ಮನಗಂಡ ಒಲ್ಲಿಗಿಲ್ಲ. ಒಂದ್ ನಿಮಿಷ ಅಯ್ಯೋ ಅಣ್ಣ ಮ್ಯೂಸಿಕ್ ಇವು ಸ್ಟಾರ್ಟ್ ಮಾಡ್ತಾನೆ ಹೋಗೋಕಿ ಬಣ್ಣ. ಅಣ್ಣ ಒಂದ್ ನಿಮಿಷ, ಸ್ಟೈಲಾಗಿ ಹೆಂಗ್ ನಡಿಬೇಕು ಗೊತ್ತಾ, ಒಂದ್ ಕೈ ಜೋಬ್ಗಿರ್ಬೇಕು. ಜೋಬ್ ಇಲ್ಲ, ಲಪಾಟ್ ಐತಿ. ಇಲ್ಲ ಇಲ್ಲ, ಜೋಬ್ ಇಲ್ಲ ಅಂದ್ರೆ ಅದ್ ಮಾಡ್ಬೇಕು. ಅಣ್ಣ ಜೋಬ್ ಅಲ್ಲ, ಪ್ಯಾಂಟ್ ಜೋಬು. ಗಿಲ್ಲಿ ಅಣ್ಣ ಜೋಬ್ನೆ ಕೈ ಇಡ ಅನ್ಬೇಡ, ಒಳಗ್ ಚಡ್ಡಿ ಬೇಕಂದ ಕೈ ಇಟ್ಟಾನ ಕಾಕ. ಮತ್ತ ಈಗ ಕರೆಕ್ಟ್ ಆಗಿ ಸ್ಟೈಲಾಗಿ ನಡ್ಕೊ ಬರ್ಬೇಕು. ಇಲ್ಲ ನೋಡಿ, ನನ್ನ ನೋಡ್ರಿ ಒಂದ್ಸತಿ, ನಾನು ನೋಡಿ. ಅಯ್ಯೋ ನಾನು ನೋಡೋಣ ಒಂದ್ಸತಿ, ಇಲ್ಲಿ ನೋಡೋಣ ನನ್ನ, ಇಲ್ಲಿ ನೋಡೋಣ ನನ್. ಅಯ್ಯೋ ಏನ್ ನೋಡ್ತಾ ಇದೆಯಾ, ನಾನು ನೋಡು. ರೆಡಿ, ಈ ಸ್ಟೈಲ್ ಬರ್ಬೇಕು. ಏನ್ ಒಟ್ಟನವ ಕಿಡ್ನಿ ಫೇಲ್ ಆಗ್ಬಿಟ್ಟಿದ್ದದ? ರೆಡಿ ಆಕ್ಷನ್. ಸ್ವಂಟ ನೋವ, ಸ್ವಂಟ ಬಿದ್ದೋಗಿದ್ದದ? ಯಾಕೆ ತಂದಪ್ಪ ಮೈಲಾರಮ್ಮನ ತೇಜ್ ಮ್ಯಾಗ? ಈ ಲಾಸ್ಟ್ ಈಗ ಸಕದಾಗ ಮಾಡ್ತೀರ. ಏ ಇಲ್ಲ ಇಲ್ಲ ಇಲ್ಲ, ಇದು ಲಾಸ್ಟ್, ಇದು ಲಾಸ್ಟ್, ಇದು ಲಾಸ್ಟು. ಅಣ್ಣ ಸಖತ್ತಾಗ ಮಾಡಿದ್ರು ನಿಜವಾಗ್ಲೂ ತುಂಬಾ ಖುಷಿ. ಅಣ್ಣ ನಿಮ್ಮ ಹೆಸರು? ಅಣ್ಣ ನಿಮ್ಮ ಹೆಸರೇನ? ಹೆಸರೇನು? ಹಾ, ಗೌಡ್ರು. ನಿಜವಾಗ್ಲೂ ಗೌಡ್ರಿಗೆ ಬರ್ರಿ ಒಂದು ಜೋರ ಚಪ್ಪಾಳೆ. ತೆಲುಗಿ ಗೌಡ್ರು ನಿಜವಾಗ್ಲೂ ಖುಷಿ ಆಯ್ತು. ಪಾಪ ನಾವು ಎಷ್ಟೇ ಕಾಲು ಹೇಳಿದ್ರು, ಹಿರಿಯರಾಗಿದ್ರು ಸ್ಪಂದಿಸಿದ್ರು. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ವಾಣಿ ಏನಾದ್ರು ಏನ್ ಮಾಡಿ ನಿಮ್ ಹುಡುಗಿರು? ಅಯ್ಯಪ್ಪ, ಒಂದು ಸೌಂಡ್ ಮಾಡ್ತಾ ಇಲ್ಲ, ಒಂದು ಇದು ಮಾಡ್ತಾ ಇಲ್ಲ. ಏನು ನಮ್ಮ ಹುಡುಗರು ನೋಡು ಪಾಪ, ಅವಾಗಿಂದ ಎಷ್ಟು ಅಂತ ಅವ್ರು ಎನರ್ಜಿ ಕೊಡ್ತಾರೆ. ಯಾರ ಸೌಂಡ್ ಮಾಡ್ತಾ ಇಲ್ಲ ಹುಡುಗಿ? ಎಲ್ಲಿ ಮಾಡ್ದವ್ರ ನೋಡಲ್ಲಿ ಹೆಂಗ್ ಕೂತವ್ರೆ ಅವ್ರು ಇವತ್ತು ಸೌಂಡ್ ಮಾಡದೇ ಇರೋದಕ್ಕೆ ಆಗ್ಲೇ ಹೇಳಿಲ್ವಾ? ನಮ್ ಹುಡ್ಗಿರ್ ಸೌಂಡ್ ಮಾಡದೇ ಇರೋದಕ್ಕೆ ಧಾರಾವಾಹಿ ಎಲ್ಲ ಬಿಟ್ಟು ಬಂದ್ ಕೂತಿದ್ದಾರೆ. ಅವ್ರಿಗೊಂದ್ ಜೋರ ಚಪ್ಪಾಳೆ ಬರ್ಬೇಕು. ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ನಮ್ ಹುಡ್ಗಿರ್ ಏನಾದ್ರು ಸೌಂಡ್ ಮಾಡಿದ್ರೆ ನೀವು ಹುಡುಗರೆಲ್ಲ ಚಿತ್ರಾನ್ನ ಆಗೋಗ್ಬಿಡ್ತೀರಾ. ಮಾಡ್ಸು ನೋಡು, ಆಯ್ತು. ಆಮೇಲೆ ಇನ್ನೊಂದೇನ್ ಗೊತ್ತಾ ಮಜ, ಸೌಂಡ್ ಮಾಡೋದು ಯಾವಾಗ್ಲೂ ಚಿಲ್ರೆಗಳೇ. ನಾವು ಸೌಂಡ್ ಮಾಡಲ್ಲ, ಹಂಗೆ ಕೂತಿರ್ತೀವಿ. ಗೊತ್ತಿಲ್ಲ, ಚಿಲ್ರೆ ಸೇರಿದ್ರೇನೆ ನೋಟ್ ಆಗೋದು ಅಂತ. ಏನೋ ಏನ್ ಹೇಳ್ತಾ ಇದ್ಯಾ? ಅವಾಗ್ಲಿಂದ ನಾನು ನೋಡ್ತಾ ಇದೀನಿ ಪಾಪ. ಗಗನ ಬಾಯಿಲಿ ಅವಳನ್ನ ಅಲ್ಲಿಂದ ಕರೆಸ್ಬಿಟ್ಟು ಅವಳನ್ನ ಮಾತೇ ಆಡಕ್ ಬಿಡ್ದಂಗೆ ನೀನೇ ಮಾತಾಡ್ತಾ ಇದೀಯ. ಟಿವಿಲೂ ಇವನೇ ಮಾತಾಡ್ತಾನೆ, ಇಲ್ಲೂ ಇವನೇ ಮಾತಾಡ್ತಾನೆ. ಅವಳ ಹತ್ರ ಏನಾದ್ರು ಮಾತಾಡಿಸ್ಬೇಕಲ್ವಾ? ಗಗನ, ಈ ಒಂದು ಹಳ್ಳಿ ಪ್ರತಿಭೆ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ಗಿಲ್ಲಿ ಅವಾಗಿಂದ ಬರೀ ಹೆಣ್ಮಕ್ಳನ್ನ ಕೀಳಾಗಿ ಮಾಡೋದು, ಕಮ್ಮಿ ಮಾಡಿ ಮಾತಾಡೋದು ಹಿಂಗೆ ಆಯ್ತು. ನಿನಗೆ ಗೊತ್ತಾ ಹೆಣ್ಮಕ್ಳಂದ್ರೆ ಎಷ್ಟು ಪವಿತ್ರ? ಕರ್ನಾಟಕದಲ್ಲ, ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ನದಿಗಳಿಗೆಲ್ಲ ಹೆಣ್ಮಕ್ಳ ಹೆಸರೇ ಇಟ್ಟಿರೋದು. ಯಾಕೆ ಅಷ್ಟು ಪವಿತ್ರ ಅಂತ, ಅಷ್ಟು ಶುದ್ಧ ನಾವು ಅಂತ. ನೀವು ಇದೀರಾ ಗಂಡ್ಮಕ್ಳು, ಇದನ್ನ ಒಪ್ಕೋಬೇಕು. ಕರ್ನಾಟಕದಲ್ಲಿರೋ ನದಿಗಳಿಗೆಲ್ಲ ಹೆಣ್ಮಕ್ಳ ಹೆಸರು ಇಕ್ಕವ್ರೆ. ಗಂಗಾ, ತುಂಗಾ, ಯಮುನಾ, ಕಾವೇರಿ. ಯಾಕೆ ಇಕ್ಕವ್ರೆ? ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ, ನದಿಗಳು ಒಂದ್ ಕಡೆ ನಿಲ್ಲಲ್ಲ ಅಂತ. ಅದೇ ಗಂಡು ಮಕ್ಳಿಗೆ ನೋಡ್ರಿ, ಬಡ್ಡಯ್ಯನ ಬಾವಿ, ಭೂತಯ್ಯನ ಕೆರೆ, ಮಾದಯ್ಯನ ಕಟ್ಟೆ ಅಂತ ಇಕ್ಕಿರ್ತಾರೆ. ಯಾಕೆ? ಒಂದೇ ಕಡೆ ನೀರ್ ನಿಂತು ನಿಂತು ಕೊಚ್ಚೆ ಇವಕ್ಕೆ ಬ್ಯಾರೆ ಕಡೆ ಹೋಗಿ ಬದುಕಕ್ ಬರಲ್ಲ. ಅದಕ್ಕೆ ನಿಮ್ಮದೊಂದು ದೋಸ್ತರ ಸರ್ಕಲ್ ಇರುತ್ತೆ, ಆ ಸರ್ಕಲ್ ಬಿಟ್ಟು ಆಚೆ ಬದುಕಲ್ಲ ನೀವು ನನ್ ಮಕ್ಳ. ಆದ್ರೆ ನಾವು ಹುಡುಗಿರಂಗಲ್ಲ. ಇವತ್ತು ಮಂಗಳ ನಾರೆ ಇನ್ನೊಬ್ಳು ಹತ್ರ ಹೋಗಿ ಅದೇ ಗಾಸಿಪ್ ಮಾಡ್ಕೊಂಡು ಹಂಗೆ ಚೆನ್ನಾಗಿರ್ತೀವಿ, ಹಂಗೆ ಜಗಳಾಡ್ಕೊಂಡ್ ಬರ್ತೀವಿ. ಹೌದಾಕ? ಹೌದು. ಮಂಗಳಕ್ಕ ಅಲ್ಲಿ ಕೂತವ್ರು ಏನು ಮಾತಾಡ್ತಾ ಇಲ್ಲ. ಇಲ್ಲ ಆದ್ರೂ ಏನಿಲ್ಲ, ಹುಡುಗರು ಆದ್ರೂ ಮಚ್ಚ ನೀನೇನೇ ಹೇಳು, ನಾವ್ ಹೆಣ್ಮಕ್ಳೇ ಗ್ರೇಟು. ಯಾಕೆ ಅಂದ್ರೆ ನೀನು ಕಾಲ್ ಎಳಿಯೋದಕ್ಕೆ ಬೇಕು ಗಗನ, ಅದಕ್ಕೇನೆ ನೀನ್ ಇವತ್ತು ಆಗಿರೋದು ಫೇಮಸ್. ಸೊ ನಾವ್ ಹೆಣ್ಮಕ್ಳಿಲ್ಲ ಅಂದ್ರೆ ನೀನ್ ಕಾಲ್ ಎಳಿಯಕ್ಕೂ ಆಗ್ತಾ ಇರ್ಲಿಲ್ಲ. ಅಂಡ್ ನಿಮ್ಮನ್ನ 9 ತಿಂಗಳು ಹೊಟ್ಟೆಲಿ ಇತ್ಕೊಂಡು ಎತ್ತವಳೆ ನಾವಲ್ವಾ? ಅಲ್ವಾ ಮೇಡಮ್? ಹುಟ್ಟಿಸ್ತವ್ರೆ ನಾವಲ್ವಾ? ಅಲ್ಲ
ಗಿಲ್ಲಿ ನೀನ್ ದುಡ್ಡು ದುಡ್ಡು ಅಂತ ಇಷ್ಟಪಡ್ತೀಯಲ್ಲ ಆ ದುಡ್ಡು ಕೂಡ ಲಕ್ಷ್ಮಿನೇ, ಅದು ಕೂಡ ಹೆಣ್ಣಲ್ವಾ? ಇರು, ನೀನು ಏನೋ ಹುಟ್ಟಿಸ್ದವ್ರು ನಾವಲ್ವಾ ಅಂತ ಅಂದಲ್ಲ, ಗಂಡಸ್ರು ಬಿಟ್ಬಿಟ್ರೆ ಆಗೋಗ್ಬಿಡ್ತಾ? ಸಾಕಿ ಬೆಳೆಸಿ ಹಣ್ಣು ತೊಳ್ದವಳು ಹೆಣ್ಣು ತಾನೆ. ಯಾವ ಗಂಡ್ ಮಕ್ಳು ಹೋಗ್ಬಿಟ್ಟು ಮಕ್ಳು ಹಣ್ಣು ತೊಳ್ದ್ಬಿಟ್ಟು ಬೆಳೆಸ್ತೀರಾ ನೀವು? ಅದೇ ನಾವು ತಂದಾಕ್ತಿವಿ, ನೀವು ತಿಂದಾಕ್ತೀರಾ ಅಷ್ಟೇ ತಾನೇ. ಏನ್ ಮಾ ನೀವು ತಂದಾಕೋದು? ಮನೆಗ್ ನಿಮ್ಮ ಅಪ್ಪನ ಗಿಲ್ಲಿ ಅಡ್ಗೆ ಮಾಡೋದು? ಇಲ್ಲ, ನಿಮ್ಮ ಅವ್ವ ಮತ್ತೆ ಅಪ್ಪನೇ ತಾನೇ ತಂದಾಕೋದು. ನಿಮ್ಮ ಹಂಗೆ ಖಾಲಿ ಅಕ್ಕಿನ ತಿನ್ಬಿಡ್ತೀಯ ನೀನ್, ಅನ್ನ ತಿನ್ನಲ್ವಾ? ಅದಕ್ಕೆ ನಾವು ತಂದಾಕ್ತಿವಿ, ನೀವು ಮಾಡಾಕ್ತಿರಿ. ಮಾಡಾಕಿದ್ಮೇಲೆ ಆಯ್ತು, ನಿನ್ಗೊಂದ್ ಜಸ್ಟಿಫಿಕೇಶನ್ ಕೊಟ್ಬಿಡ್ತೀನಿ. ಹಾ, ಕೊಡು, ಈಗ ರೀಸೆಂಟ್ ಆಗಿ ಮೊನ್ನೆ ಗಣೇಶ ಹಬ್ಬ ಆಯ್ತು. ಹೌದು. ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರ್ಗಮ್ಮ ಪೂಜೆ ಮಾಡಿದ್ದು? ಗೌರಿ ಪೂಜೆ. ದೇವಾನು ದೇವತೆಗಳಲ್ಲೇ ನಿರ್ಧಾರ ಆಗ್ಬಿಟ್ಟಿದೆ ಕಣೋ. ಮೊದಲನೇ ಆದ್ಯತೆ ಯಾವಾಗ್ಲೂ ಹೆಣ್ಮಕ್ಳಿಗೆ. ವಾಗ ಇದನ್ನ ಒಪ್ಕೋಬೇಕು ಆಂಟಿ. ಅಲ್ಲ, ಗೌರಿಗೆ ಪೂಜೆ ಮಾಡ್ತಾರೆ, ತಂದು ಕೂರ್ಸೋನೊಬ್ಬ ಗಂಡು ತಾನೆ. ಗಂಡು ತಂದು ಕೂರ್ಸಿ ತಾನೆ ಪೂಜೆ ಮಾಡ್ಬಿಟ್ಟು ಮುಳುಗಿಸೋದು. ಯಾವ್ದಾರ ಹೆಣ್ಮಕ್ಳು ಗಣಪತಿ ಕೂರ್ಸ್ಬಿಟ್ಟು ಡ್ಯಾನ್ಸ್ ಹೊಡ್ಕೊಂಡ್ ಮುಳುಗಿಸಕ್ ಹೋಯ್ತಾರ? ಗಂಡ ತಾನೇ ಮಾಡುದು ಅದೆಲ್ಲನೂ. ಕೊನೆಗ್ ಮುಳುಗ್ಸೋದಕ್ಕೂ ಒಂದ್ ನೀರೇ ಬೇಕು, ಅದು ಗಂಗೆ, ಅದು ಕೂಡ ಒಂದ್ ಹೆಣ್ಣೆ. ಶಬ್ಬಾಷ್ ಬೇಟೆ, ಶಬ್ಬಾಷ್. ಏನಮ್ಮ ನೀನಂದ್ರೆ ಗಂಡ್ಮಕ್ಳು ಮುಳುಗ್ಸೋದು ತರೋದು ಎಲ್ಲ ನೀವ್ ಮೆರ್ಸಕ್ಕಷ್ಟೇ ಬರ್ತೀರಾ. ಗಣೇಶನ್ ತಗೊಂಬಂದು ಇಟ್ಬಿಟ್ರೆ ಆಗೋಯ್ತಾ? ಲಾಡು ಮಾಡೋಳು, ಕರ್ಬು ಮಾಡೋಳು ಎಲ್ಲ ಹೆಣ್ಮಕ್ಳೆ, ಆರತಿ ಮಾಡೋಳು ಹೆಣ್ಮಕ್ಳೆ. ನಾವಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಹೌದೌದು, ಇವ್ರು ಆರತಿ ಮಾಡ್ತಾರೆ. ಆ ಆರತಿಗೆ ಕಾಯಿ ಕರ್ಪೂರ ಕುಂಕುಮ ಎಲ್ಲ ದುಡ್ಡು ಕೊಟ್ಬಿಡ್ತಾರೋನೊಬ್ಬ ಗಂಡು ತಾನೆ. ನಾವು ತಂದಿಲ್ಲ ಅಂದ್ರೆ ಇವ್ರ ಹೆಂಗ್ ಆರತಿ ಮಾಡಾರು? ಅವಳು ಅವಾಗಲೇ ಹೇಳದ್ಲು, ದುಡ್ಡು ಅಂದ್ರೇನೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೇನೆ ಹೆಣ್ಣು ಕಣ. ಇದನ್ನ ಒಪ್ಕೋಬೇಕು ಆಂಟಿ. ದುಡ್ಡು ಅಂದ್ರೇನೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಹೆಣ್ಣು. ದುಡ್ಡು ಅಂದ್ರೆ ಏನು? ನೋಟು. ನೋಟಲ್ಲಿರೋ ಗಾಂಧಿ ತಾತನೇ ಗಂಡು. ಆ ಗಾಂಧಿ ತಾತ ನುಟ್ಟಿಸ್ತಾಳು ಒಬ್ಳು ಹೆಣ್ಣು ತಾನೆ. ಅವ್ರ ಅಪ್ಪ ಗಂಡು. ನಾವ್ ಅದಕ್ಕೆ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡೋಣ. ಅದಕ್ಕೆ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡಾಯ್ತು. ಫೋನ್ ಪೇ ಗೂಗಲ್ ಪೇನ ಯೂಸ್ ಮಾಡೋದು. ಇವ್ರಿಬ್ರು ಜಗಳ ನೋಡಕ್ ಬಂದ, ನಾನು ಜಗಳ ಬಿಡ್ಸಕ್ ಬಂದ, ಗೊತ್ತೈತೆ. ಏನೇನು ಹೇಳ, ಆದ್ರೂನು ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದು. ನಮ್ಮ ಪ್ರಪಂಚದಾದ್ಯಂತ ಎಲ್ಲೇ ಹೋಗು ನೀನು, ನಮ್ ಹುಡ್ಗಂಗೊಂದ್ ಹುಡ್ಗಿ ಸಿಗ್ತಾ ಇಲ್ಲ, ನಮ್ ಹುಡ್ಗಂಗೊಂದ್ ಹುಡ್ಗಿ ಸಿಗ್ತಾ ಇಲ್ಲ, ನಮ್ ದೋಸ್ತರಿಗೊಂದು ಹುಡ್ಗಿ ನುಡಿಕೊಡ್ರಪ್ಪ ಅಂತ ಜನ ಬೇಡ್ತಾವ್ರೆ ಹೊರ್ತು ಯಾರುನು ನಮ್ ಹುಡ್ಗಿಗೊಂದ್ ಹುಡ್ಗನ್ ನುಡಿಕೊಡಿ ಅಂತ ಬೇಡ್ತಾ ಇಲ್ಲಮ್ಮ. ಅಲ್ಲಿ ಇರೋದೇ ಡಿಮ್ಯಾಂಡ್ ಹುಡುಗಿರಿಗೆ. ಇದನ್ನ ಒಪ್ಕೋಬೇಕು. ಹೆಣ್ಮಕ್ಳಿಗೆ ತುಂಬಾ ಡಿಮ್ಯಾಂಡು. ಎಲ್ಲೋದ್ರೂ ಎಣ್ಣೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ನಿಮ್ ಹುಡುಗಿ ಫೋಟೋ ಕಳಿಸಿ ಅಂದ ತಕ್ಷಣ ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಆಗಿ ಫೋಟೋ ಕಳಿಸ್ತಾರೆ. ಇವ್ರಿಗೆ ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರೋ ಫೋಟೋ ಕಳಿಸ್ತಿ. ಒಂದ್ ಹುಡುಗಿಗಾರ ಮದ್ವೆ ಆಯ್ತದ? ನೋನು ಈ ತರ ಎಲ್ಲ ಹೇಳಂಗಿಲ್ಲಮ್ಮ. ಹುಡುಗಿರ್ಗೆ ಯಾವಾಗ್ಲೂ ಹೊಗಳ್ತಾ ಇರ್ಬೇಕು, ಇಲ್ಲ ಅಂತ ಅಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಅಯ್ಯೋ, 30 ರೂಪಾಯಿ ಪಾನಿಪುರಿ ತಿನ್ಕ 300 ಸೆಲ್ಫಿ ತಕೋ. ಇವ್ರಿಗೆ ಇಷ್ಟ ಇರ್ಬೇಕಾರ 300 ರೂಪಾಯಿ ಎಣ್ಣೆ ಕುಡಿದ್ರು ಹೆಂಡತಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡೋ ನಮ್ಗೆ ಎಷ್ಟು ಇರ್ಬೇಡ. ಏನು ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ, ಹುಡುಗಿರ್ ಹಂಗೆ ಅಂತ ಅನ್ಬಿಟ್ಟು ನಮ್ಗೆ ಕಾಲ್ ಎಳಿತಾ ಇದ್ಯಾ? ಇವಾಗ ಹೇಳ್ತೀನಿ ನೋಡು. ನಾವು ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಹಿಂದಿನ ಕಾಲದವ್ರೆಲ್ಲ ಬೇಡ್ಕೊತಾ ಇದ್ರು. ಓಪನಿಂಗ್ ಅಲ್ಲೇ ಚಾಲೆಂಜ್ ಮಾಡ್ಕೊಂಡು ಹುಟ್ಟದವ್ರಲ್ವಾ ನಾವು ಹೆಣ್ಮಕ್ಳು. ನಾವು ಮನೆಯಿಂದ ಆಚೆಗೆ ಹೋಗ್ಬೇಕು ಅಂತಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ ಪರ್ಮಿಷನ್ ಕೇಳ್ಬೇಕು. ನಾವು ಓದ್ಬೇಕು ಅಂದ್ರೆ 100 ರೆಸ್ಟ್ರಿಕ್ಷನ್. ಇದ್ರೊಳಗಡೆ ನಮ್ಮ ಅರ್ಧಂಬರ್ಧ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಆಂಬಿಷನ್ ಫುಲ್ಫಿಲ್ ಆಗದೆ ಸಮಾಜದ ಕಟ್ಟುಪಾಡಿಗಳಿಗೆಲ್ಲ ಕಟ್ಟು ಬಿದ್ದು ನಿನ್ನಂತ ಕಮಂಗಿ ನನ್ನ ಮಕ್ಕಳಿಗೆ ಗಂಟು ಬಿದ್ದು ನಾವು ಹುಟ್ಟಿ ಬೆಳೆದ ಮನೆ ಬೀದಿ ಕೇರಿ ಎಲ್ಲಾ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇನ್ನೊಬ್ರು ಮನೆ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ಬದುಕ್ತೀವಲ್ಲ, ನಾವ್ ತಾನೇ ಗ್ರೇಟು. ನಾವ್ ಹೆಣ್ಮಕ್ಳು ಟೆನ್ಷನ್ ಅಲ್ಲಮ್ಮ, ಟೆನ್ಷನ್ ಸಮಾನ. ಇದನ್ನ ಒಪ್ಕೋಬೇಕು. ಗಂಡು ಮಕ್ಳು ಎಷ್ಟು ಜನ ಇದ್ದೀರಣ್ಣ ಇಲ್ಲಿ? ನಾನ್ ಸುಮ್ಮನೆ ಬಿಡ್ತೀನ? ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟೆಲ್ಲ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ, ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಅಳಡೋ ಮಗ ಒಂದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ತಾ ಬದುಕ್ತಾ ಇರ್ತೀವಿ. ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕೋನೆ ಈ ಗಂಡು. ಯಾರು ಬೇರೆಯವ್ರ ಖುಷಿಗೆ? ಅಂಕಲ್ ಮೇಲ್ ಬಂದಾಗ ಮಾತ್ರ ಮಾತಾಡಿಲ್ಲ, ಅಲ್ಲಿ ಕುತ್ಕೊಂಡು ಮಾತ್ರ ಗಂಟ್ಲರ್ಕೊಳ್ಳಿ ನೀವು. ಹೊಡೆದು ಆ ಸ್ಟೇಜ್ನ ಮುರಿದಾಕ್ಬಿಟ್ರು. ಇಲ್ಲ ನಿಜವಾಗ್ಲು ಗಗನ ಇಷ್ಟೊತ್ತು ಗಂಟೆ ಮಾತಾಡೋದು ಬೇಜಾರಾಯ್ತಾ? ಇಲ್ಲ, ಅವಾಗಿಂದ ಗಿಲ್ಲಿ ಹೆಣ್ಮಕ್ಳನ್ನ ಈ ಲೆವೆಲ್ಗೆ ರೇಗಿಸ್ತಾ ಇದ್ದಾನಲ್ವಾ, ಚೀಪ್ ಮಾಡ್ತಾ ಇದ್ದಾನಲ್ವಾ, ಅದಕ್ಕೆ ಗಿಲ್ಲಿ ನಾನು ನಿನಗೊಂದು ಮಾತಾಡಕ್ ಇಷ್ಟಪಡ್ತೀನಿ. ಏನು? ಲೆಟ್ಸ್ ಬ್ರೇಕಪ್. ಅದೇ ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ, ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಏನಣ್ಣ ಇವನು ಅಡಿಕೆ ಬತ್ತವ್ರೆ?
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತೆಲುಗೇ. ಸೂಪರ್, ಅದ್ಭುತವಾಗಿರುವಂತಹ ಹಾಸ್ಯ ನಮ್ಮ